ನಮಸ್ಕಾರ ಗೆಳೆಯರೇ, ಶೋಧ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ಬದುಕುವ ರೀತಿಗೂ ಈಗ ನೀವು ನೋಡುತ್ತಿರುವ ಈ ಚಿತ್ರಣಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಸ್ಮಶಾನವನ್ನೇ ಮನೆ ಮಾಡಿಕೊಂಡಿರುವವರು, ಹೆಣದ ಬೂದಿಯನ್ನೇ ಮೈಗೆ ಹಚ್ಚಿಕೊಳ್ಳುವವರು, ಜನ ಸಾಮಾನ್ಯರಿಗೆ ಭಯ ಹುಟ್ಟಿಸುವಂತಹ ಜೀವನ ನಡೆಸುವವರು, ಅವರೇ ಅಘೋರಿಗಳು. ಅಷ್ಟಕ್ಕೂ ಇವರು ಯಾರು? ಇವರ ವಿಚಿತ್ರ ಆಚರಣೆಗಳ ಹಿಂದಿರುವ ಉದ್ದೇಶವಾದರೂ ಏನು? ಇವತ್ತಿನ ವಿಡಿಯೋದಲ್ಲಿ ನಾವು ಅಘೋರಿಗಳ ನಿಗೂಢ ಜೀವನ ಶೈಲಿಯ ಬಗ್ಗೆ ಸಂಪೂರ್ಣವಾಗಿ ಶೋಧ ನಡೆಸೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಟಚ್ ಮಾಡಿ. ಪ್ರತಿದಿನ ಇಂತಹ ಅನೇಕ ವಿಡಿಯೋಗಳು ನಿಮಗೆ ತಲುಪುತ್ತೆ. ಅಘೋರ ಎಂಬ ಪದಕ್ಕೆ ಸಂಸ್ಕೃತದಲ್ಲಿ ಭಯವಿಲ್ಲದವನು ಅಥವಾ ಕತ್ತಲೆ ಇಲ್ಲದವನು ಎಂಬ ಅರ್ಥವಿದೆ. ಇವರು ಶಿವನ ಪರಮ ಭಕ್ತರು. ಶಿವನ 5 ರೂಪಗಳಲ್ಲಿ ಅಘೋರ ಕೂಡ ಒಂದು. ಅಘೋರಿಗಳ ಪ್ರಕಾರ ಈ ಜಗತ್ತಿನಲ್ಲಿ ಯಾವುದೂ ಅಶುದ್ಧವಲ್ಲ, ಎಲ್ಲವೂ ದೇವರ ಸೃಷ್ಟಿ ಎಂಬುದು ಇವರ ನಂಬಿಕೆ. ಅಘೋರಿಗಳು ಸ್ಮಶಾನವನ್ನೇ ತಮ್ಮ ವಾಸಸ್ಥಾನವನ್ನಾಗಿ ಮಾಡಿಕೊಳ್ಳುತ್ತಾರೆ. ಯಾಕೆ ಗೊತ್ತಾ? ಅವರ ಪ್ರಕಾರ ಸ್ಮಶಾನವೇ ಅಂತಿಮ ಸತ್ಯ. ಅವರು ಮನುಷ್ಯನ ಚಿತೆಯ ಬೂದಿಯನ್ನು ಮೈಗೆ ಲೇಪಿಸಿಕೊಳ್ಳುತ್ತಾರೆ. ಇದು ಮನುಷ್ಯನ ದೇಹ ನಶ್ವರ ಎಂಬುದನ್ನು ನೆನಪಿಸುತ್ತದೆ. ಅಷ್ಟೇ ಅಲ್ಲ, ಇವರು ನಗ್ನವಾಗಿ ಅಥವಾ ಕೇವಲ ಒಂದು ಲಂಗೋಟಿಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇದು ಪ್ರಾಪಂಚಿಕ ವ್ಯಾಮೋಹದಿಂದ ಮುಕ್ತರಾಗಿದ್ದೇವೆ ಎನ್ನುವುದರ ಸಂಕೇತ ಇದಾಗಿರುತ್ತದೆ. ಅಘೋರಿಗಳ ಆಹಾರ ಪದ್ಧತಿ ಅತ್ಯಂತ ಭಯಾನಕ ಮತ್ತು ವಿಚಿತ್ರವಾಗಿರುತ್ತದೆ. ಇವರು ಮಾನವನ ಮಾಂಸವನ್ನೇ ತಿನ್ನುತ್ತಾರೆ. ನೀವು ಕೇಳಿರಬಹುದು, ಹೌದು, ಸತ್ತ ಶವಗಳ ಮಾಂಸವನ್ನು ತಿನ್ನುವುದು ಅವರ ತಪಸ್ಸಿನ ಒಂದು ಭಾಗ. ಅವರ ಪ್ರಕಾರ ಆಹಾರದಲ್ಲಿ ತಾರತಮ್ಯ ಮಾಡಬಾರದು. ಅವರು ಮನುಷ್ಯನ ತಲೆಬುರುಡೆಯನ್ನು ಪಾತ್ರೆಯನ್ನಾಗಿ ಬಳಸುತ್ತಾರೆ. ಇದನ್ನು ಕಪಾಲ ಎನ್ನುತ್ತಾರೆ. ಇದು ಅವರ ವೈರಾಗ್ಯದ ಸಂಕೇತ. ಇದು ನಿಮಗೆ ಅಸಹ್ಯ ಅಥವಾ ಭಯ ಅನ್ನಿಸಬಹುದು, ಆದರೆ ಅಘೋರಿಗಳಿಗೆ ಇದು ಮೋಕ್ಷ ಪಡೆಯುವ ದಾರಿ. ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲವನ್ನು ಮೆಟ್ಟಿ ನಿಲ್ಲಲು ಅವರು ಇಂತಹ ಕಠಿಣ ಹಾದಿಯನ್ನು ಆಯ್ದುಕೊಳ್ಳುತ್ತಾರೆ. ಸಮಾಜವು ಯಾವುದು ಅಶುದ್ಧ ಎಂದು ಕರೆಯುತ್ತಿದ್ದಾರೋ ಅದರಲ್ಲೇ ಅವರು ದೇವರನ್ನು ಕಾಣಲು ಪ್ರಯತ್ನಿಸುತ್ತಾರೆ. ಗೆಳೆಯರೇ, ಅಘೋರಿಗಳ ಪ್ರಪಂಚ ನಾವು ಊಹಿಸುವುದಕ್ಕಿಂತಲೂ ತುಂಬ ವಿಭಿನ್ನವಾಗಿದೆ. ಅವರ ದಾರಿ ಕಠಿಣ, ಅವರ ನಂಬಿಕೆಗಳು ವಿಚಿತ್ರ, ಆದರೆ ಅವರ ಗುರಿ ಮಾತ್ರ ಒಂದೇ, ಅದು ಶಿವನಲ್ಲಿ ಲೀನ ಆಗುವುದು. ನಿಮಗೆ ಅಘೋರಿಗಳ ಈ ಜೀವನ ಶೈಲಿಯ ಬಗ್ಗೆ ಏನೆನಿಸುತ್ತದೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹ ಇನ್ನಷ್ಟು ನಿಗೂಢ ವಿಷಯಗಳಿಗಾಗಿ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಶೋಧ ಸದಾ ನಿಮ್ಮೊಂದಿಗೆ. ಧನ್ಯವಾದ.